ಮೂರಿರಲಿ ಆರಿರಲಿ, ಯಾರ್ಯಾರ ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕು ಹೈಕಮಾಂಡಲ್ಲಿ ವ್ಯಕ್ತಪಡಿಸ್ಬೋದು. ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ನಮ್ಮ ಪಕ್ಷದಲ್ಲಿ ಆಂತರಿಕ ಪ್ರಜಾಪ್ರಭುತ್ವ ಇದೆ. ಎಲ್ಲ ಸೀನಿಯರ್ಸ್ ಹೇಳಿದ್ದಾರೆ, ಅವರ ನಮ್ಮ ಅಭಿಪ್ರಾಯ ಹೀಗಿದೆ, ನಾವು ಹೈಕಮಾಂಡಿಗೆ ತಿಳಿಸ್ತೀವಿ ಅಂತ ಹೇಳಿದ್ದಾರೆ, ತಿಳಿಸ್ಬೋದು. ಅದಕ್ಕೇನಿದೆ, ಸಮಸ್ಯೆ ಏನಿದೆ? ಅದೆಲ್ಲಿ ಬಂತು? ಯಾರು ಸೃಷ್ಟಿ ಮಾಡಿದ್ರು? ನೋಡಿ, ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ನಮ್ದು ಇಂದು ಬಂದ ವೈಯಕ್ತಿಕ ಅಭಿಪ್ರಾಯ ಇದೆ, ಹೈಕಮಾಂಡ್ ಮುಂದೆ ಇಡ್ತೀರಿ ಅಂತ. ಕೊನೆಯದಾಗ ಹೈಕಮಾಂಡ್ ಏನು ತೀರ್ಮಾನ ಮಾಡ್ತದೆ ಅದೇ ಅಲ್ವಾ? 3 ಅಲ್ಲ 6 ಅಂದರೆ 6. ಹಾಂ, ಸಮಸ್ಯೆ ಏನಿದೆ? ಗೊಂದಲನೇ ಇಲ್ಲಲ್ಲ ಇದರಲ್ಲಿ. ಸದ್ಯಕ್ಕೆ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯ ಅವರಿದ್ದಾರೆ, ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ, PCC ಅಧ್ಯಕ್ಷರು ಡಿ ಕೆ ಶಿವಕುಮಾರ್ ಸಾಹೇಬರಿದ್ದಾರೆ. ಎಲ್ಲರ ಜವಾಬ್ದಾರಿಯನ್ನು ಭಾಳ ಅಚ್ಚುಕಟ್ಟಾಗಿ ವರಿಷ್ಠರು ಕೊಟ್ಟಿದ್ದಾರೆ. ಅದಕ್ಕಿಂತ ಹೆಚ್ಚು ಜವಾಬ್ದಾರಿ ಹಂಚಿಕೆ ಆಗಬೇಕು ಅಂದರೆ ಅವ್ರು ನಿರ್ಧಾರ ತಗೋತಾರೆ. ನನ್ನ ಅಭಿಪ್ರಾಯ ಇರ್ಬೋದು, ಇವ್ರ ಅಭಿಪ್ರಾಯ ಇರ್ಬೋದು, ಬೇರೆಯವ್ರ ಅಭಿಪ್ರಾಯ ಇರ್ಬೋದು, ಹೋಗಿ ಅಲ್ಲಿ ಹೈಕಮಾಂಡಿಗೆ ಹೇಳಿದ್ರೆ ಅವ್ರು ಸೂಕ್ತವಾದಂಥ ನಿರ್ಧಾರ ತಗೋತಾರೆ ಅಷ್ಟೇ. ಯಾವುದು ಸರ್? ನನಗೆ ಗೊತ್ತಿಲ್ಲ ಸರ್, ಊಟಕ್ಕೆ ನಾನು ಹೋಗಿಲ್ಲ. ಈಗ ನೀವು ಊಟಕ್ಕೆ ಕರೆಯಲ್ಲ, ಅವರು ಊಟಕ್ಕೆ ಕರೆಯಲ್ಲ. ಯಾವುದು ಸರ್? ನೀವೇ ಕರೆದಿಲ್ಲ, ಇನ್ನು ಬೇರೆಯವರೆಲ್ಲಿ ಕರೀತಾರೆ? ಯಾರು ಹೇಳಿದ್ದು? ಪರಮೇಶ್ವರ್ ಸಾಹೇಬ್ರೆಲ್ಲ ಎಲ್ಲ ಸೀನಿಯರ್ಸ್ ಇದ್ದಾರೆ ರೀ. ಯಾರು ಫಾಲೋವರು, ಯಾರ್ಯಾರು ಇದು ಅಂತ ಯಾರು ಹೇಳ್ಕೊಂಡಿಲ್ಲ. ಸುಮ್ಮ ಮಾಧ್ಯಮದಲ್ಲಿ ಬರೀತಾರೆ, ಬರೀಲಿ ಅಷ್ಟೇ. ಹಾಂ.